ಎಲ್ಲ ನಾವು ಮ್ಯಾನೇಜ್ ಮಾಡಿದ್ದೀವಿ. ಮತ್ತು ಡಿಗ್ರಿ ಕಾಲೇಜ್ ಎಲ್ಲರೂ ಕೂಡ ಸ್ಟಡಿ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟೋ ಜನ, ನಾನು ಕೂಡ ಮಾಡಿದ್ದೀನಿ. ಸೊ ಆ ಎಕ್ಸ್ಪೀರಿಯನ್ಸ್ಗೂ ಈ ಎಕ್ಸ್ಪೀರಿಯನ್ಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಲೈವ್ ಹೋಗ್ತಿದೆಯಾ? ಓಕೆ. ಈಗ ಸೊ ಆ ಎಕ್ಸ್ಪೀರಿಯನ್ಸ್ಗೂ ಈ ಎಕ್ಸ್ಪೀರಿಯನ್ಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಯಾಕೆ ಅಂತ ಅಂದರೆ, ಇವತ್ತು ವಿಶೇಷತೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಲೈಫಲ್ಲೂ ಕೂಡ. ನಾನು ಸ್ಕೂಲು ಕಾಲೇಜಲ್ಲೆಲ್ಲ ಓದಬೇಕಾದ್ರೆ ಈ ಥರ ಅಟೈರ್ ಹಾಕೊಳ್ಳೋಕ್ಕೆ ನನಗೆ ಅವಕಾಶನೇ ಇರಲಿಲ್ಲ. ಯಾಕೆಂದರೆ ನಾನು ಓದಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಲ್ಲತ್ತಳ್ಳಿ. ಅದಾದಮೇಲೆ ಪ್ರೌಢಶಾಲೆ ಓದಿದ್ದು ನಾನು PVP ಪಾಂಚಜನ್ಯ ವಿದ್ಯಾಪೀಠ. ಅದಾದಮೇಲೆ ಗೌರ್ಮೆಂಟ್ PU ಕಾಲೇಜು ಕೆಂಗೇರಿಯಲ್ಲಿ ಮಾಡಿದ್ದು. ಅದಾದಮೇಲೆ ನಾನು ಫಸ್ಟ್ PUನೇ ಫೇಲ್ ಆದೆ. ಮತ್ತೆ ನಾನು ಕಬಡ್ಡಿ ಆಡಬೇಕು, ಒಂದು ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡಬೇಕು ಅಂತ ಅಂದರೆ ನಾನು ಡಿಗ್ರಿ ಮಾಡಲೇಬೇಕಾಗಿತ್ತು. ಮತ್ತೆ ನಾನು ಸೆಕೆಂಡ್ PU ಕರೆಸ್ಪಾಂಡಿಂಗ್ ಕಟ್ಕೊಂಡು ಅದನ್ನ ಪಾಸ್ ಆಗಿ ಮತ್ತೆ ಡಿಗ್ರಿ ವ್ಯಾಸಂಗ ಮಾಡಿದ್ದು ನಾನು ರಾಜಾಜಿನಗರದಲ್ಲಿರುವಂಥ ಬಸವೇಶ್ವರ ಡಿಗ್ರಿ ಕಾಲೇಜಲ್ಲಿ ಮಾಡಿ, ಮತ್ತೆ ಅಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡಿ ಸತತ ಕಬಡ್ಡಿ ಪ್ಲೇಯರ್ ಆಗಿದ್ರು ಕೂಡ ಅಲ್ಲಿ ಪರಿಶ್ರಮ ಪಟ್ಟು ಹಾರ್ಡ್ ವರ್ಕ್ ಮಾಡಿ ಅದರಿಂದ ನನಗೆ ಸಿಕ್ತು ಅಂತ ಅಂದ್ರೆ, ಕಷ್ಟಪಟ್ರೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆನೇ ನಾನು ಅಂತ ಹೇಳ್ಬೋದು. ಅಲ್ಲಿಂದ ಕಬಡ್ಡಿ ಫೀಲ್ಡ್ ಅಲ್ಲಿ ಕಷ್ಟಪಟ್ಟಿದ್ದಕ್ಕೆ ಗೌರ್ಮೆಂಟ್ ಜಾಬ್ ಸಿಕ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅದು ಬಿಟ್ಟೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅದು ಕೂಡ ಬಿಟ್ಟೆ. ಅದಾದ್ಮೇಲೆ ನನ್ನ ಕನಸು ಏನಿತ್ತು ಆ ಕನಸಿಗೆ ವರ್ಕ್ ಮಾಡ್ಕೊಂತ ಬಂದೆ. ಆ ಕನಸಲ್ಲಿ ಎಷ್ಟೊಂದು ಏಳು ಬೀಳುಗಳನ್ನ ನೋಡಿದ್ದೀನಿ. ಅದನ್ನ ಫೇಸ್ ಮಾಡಿ ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದೀನಿ. ಇವತ್ತು ಒಂದು ಸಂಸ್ಥೆನ ಕಟ್ಟಿ ಇವತ್ತು ನಿಮಗೆ ಒಂದು ಗ್ರಾಜುಯೇಷನ್ ಡೇ, ಅದು ಕೂಡ ರಿಯಲ್ ಲೈಫ್ ಗ್ರಾಜುಯೇಷನ್ ಡೇಗೆ ನೀವೆಲ್ಲರ ಚಪ್ಪಾಳೆ ಮುಖಾಂತರ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಕೆಲಸ ಕಾರ್ಯಕ್ರಮ ಮಾಡಬೇಕಾದ್ರೆ ದೇವರ ಅನುಗ್ರಹ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತ. ಹಾಗಾಗಿ ದೇವರ ಅನುಗ್ರಹ ಎಲ್ರಿಗೂ ಬೇಕೇ ಬೇಕು. ಯಾವುದೇ ಫೀಲ್ಡಲ್ಲಿ ಕೆಲಸ ಮಾಡೋದಾಗಿರ್ಬೋದು, ನಮ್ಮ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ಗೂ ಕೂಡ ದೇವರ ಅನುಗ್ರಹ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಫಸ್ಟ್ ನಾವು ಪೂಜೆ ಮಾಡೋ ಮುಖಾಂತರ, ಅದಾದ್ಮೇಲೆ ಲೈಟಿಂಗ್ ಲ್ಯಾಂಪ್ ಮಾಡೋಣ. ಲೈಟಿಂಗ್ ಲ್ಯಾಂಪ್ ಮಾಡಾದ್ಮೇಲೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಬನ್ನಿ ಜಾಯ್ನ್ ಆಗಿ ನಮ್ಮ ಫಸ್ಟ್ ಪೂಜೆಯಿಂದ ಸ್ಟಾರ್ಟ್ ಮಾಡೋಣ. ಸೊ ಇನ್ಸ್ಟಾಗ್ರಾಮ್ ಲೈವ್ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ನಮಗೆ. ಯಾಕೆ ಅಂತ ಅಂದರೆ, ನಿಮ್ಮ ಸಪೋರ್ಟ್ ಇಲ್ಲ ಅಂತ ಅಂದರೆ ಏನೂ ಕೂಡ ಸಾಧ್ಯ ಇಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಸಪೋರ್ಟು. ಇಷ್ಟು ವರ್ಷ ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಈ ಒಂದು ಸ್ಟೇಜ್ ಬರಬೇಕಂದ್ರೆ ಬಹಳ ಕಷ್ಟ ಇರುತ್ತೆ. ಸೊ ಅದನ್ನೆಲ್ಲ ಮೆಟ್ಟಿ ಬಂದಿದ್ದೀವಿ. ಸೊ ನಿಮಗೂ ಕೂಡ ಏನು ಪೂಜೆ ಮಾಡ್ತಾ ಇದ್ದೀವಿ ಆ ಫಲ ನಿಮಗೂ ಕೂಡ ಸಿಗಬೇಕು ಅಂತಲೇ ಹೇಳ್ಬೋದು. ಎಲ್ಲ ಈ ಕಡೆ ಜಾಯ್ನ್. ಜಾಯ್ನ್ ಆಗಿ ಬನ್ನಿ ಬನ್ನಿ ಮೇಡಮ್, ಜಾಯ್ನ್ ಆಗಿ.
चतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे पूजिताय गुरुदेवताय गुरुपुरस्ताय विक्रमाय प्रियप्रवराय गुरवे कुलगुरवे गुरुदैत्यकलक्षेत्रे गुरुदैवसहायाय गुरुपुत्रपरित्रात्रे गुरुवाग्भट्टखण्डकाय गीतसाराय गीततत्त्वाय गीतगोत्राय धीमहि गूढपुष्पाय गन्धमत्ताय गोचरितराय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गणेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गणेशानाय बालचन्द्राय श्रीगणेशाय धीमहि ग्रन्थगीताय ग्रन्थगेयाय ग्रन्थान्तरात्मने गीतलीनाय गीताश्रयाय गीतवाद्यपटवे गेयचरिताय गायगवनाय गन्धर्वप्रियकृते गायकाधीनविग्रहाय गङ्गाजलप्रणयवते गौरीस्तनन्दनाय गौरीहृदयनन्दनाय गौरभानुसुताय गौरीगणेश्वराय गौरीप्रणयाय गौरीप्रवणाय गौरभावाय धीमहि गोसहस्राय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गणेशानाय बालचन्द्राय श्रीगणेशाय
nobody cares about you in the corporate world. Not your manager, not your team, not even HR. You could be the hardest working person on the सब्सक्राइब करें और बेल आइकन दबाएं यूट्यूब ऐप पर ताकि आप हमेशा अपडेटेड रहें स्पिरिचुअल मंत्रा के साथ। ಫ್ಯಾಮಿಲಿ ಮೆಂಬರ್ಸು ಕೂಡ ಈಗ ದೇವರ ಅನುಗ್ರಹ ಆಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕು. ರಿಯಲ್ ಲೈಫ್ನ ಏನು ಅಂತ ತಿಳ್ಕೊಳ್ಳೋಕ್ಕೆ ಈ ಒಂದು ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆದ್ರಿ. ಇದರಲ್ಲಿ ಸುಮಾರು ವಿಷಯಗಳನ್ನ ಲರ್ನ್ ಮಾಡಿದ್ದೀರಾ. ಸೊ ಅದಾದಮೇಲೆ ಇವತ್ತು ರಿಯಲ್ ಲೈಫ್ ಸರ್ಟಿಫಿಕೇಶನ್ ಡೇ ಬಂದಿದ್ದೀವಿ. 45 ಡೇಸ್ ಕೋರ್ಸ್, 45 ಡೇಸ್ ಆದಮೇಲೆ ಇಂಟರ್ನ್ಶಿಪ್, ಅದಾದಮೇಲೆ ಜಾಬ್ ಪ್ಲೇಸ್ಮೆಂಟ್ ಅನ್ನೋ ಒಂದು ಲೆವೆಲ್ ಇದ್ವಿ.
ನಾನು ಯಾವಾಗಲೂ ಲೈವ್ಗಳಲ್ಲಿ ಮತ್ತೆ ಕ್ಲಾಸ್ಗಳಲ್ಲಿ ತುಂಬಾ ಮಾತಾಡ್ತಾ ಇದ್ದೆ. ಇವತ್ತು ಯಾಕೋ ಅಷ್ಟೊಂದು ಮಾತಾಡಬೇಕು ಅಂತಾನೆ ಅನಿಸ್ತಾ ಇಲ್ಲ. ಯಾಕೋ ನನಗೆ ಗೊತ್ತಾಗ್ತಾ ಇಲ್ಲ. ಒಂಥರ ಎಮೋಷನಲ್, ಒಂಥರ ಕನೆಕ್ಟ್. ಒಬ್ಬೊಬ್ರು ಸ್ಟೂಡೆಂಟ್ ಜೊತೆ ಒಂದೊಂದು ಮಾತಾಡಿದೆ. ಹಾಗಾಗಿ ಲೈವಲ್ಲೂ ಕೂಡ ನೀವು ನೋಡಿರ್ತೀರಾ ಸ್ನೇಹಿತರೆ, ಎಲ್ಲರೂ ಕೂಡ ನಾವು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಆರ್ಗ್ಯೂ ಮಾಡೋದಾಗಲಿ, ವರ್ಕ್ ಮಾಡೋದಾಗಲಿ ಎಲ್ಲ ನೋಡಿರ್ತೀವಿ. ಇವತ್ತು ಯಾಕೋ ಫೈನಲ್ ಸ್ಟೇಜಲ್ಲಿ ನಾವು ಎಲ್ರಿಗೂ ಹೇಳ್ತಾ ಇರ್ತೀವಿ ಎಮೋಷ್ನಲ್ ಆಗಬಾರ್ದು ಅಂತ. ಆ್ಯಂಡ್ ಸ್ಟಾರ್ಟಿಂಗ್ ಪೂಜೆ ಆದಮೇಲೆ ಏನು ಮಾತಾಡಬೇಕು ಅಂತ ಅನ್ನಿಸ್ತಿಲ್ಲ. ಇವನ್ನೆಲ್ಲ ನೋಡ್ತಾ ಇದ್ದೆ, ಕಾಸ್ಟ್ಯೂಮ್ಸ್ ಹಾಕ್ಕೊಂಡಿದ್ದಾರೆ. ಒಂದು ಡಾಕ್ಟರೇಟ್ ತಗೋಬೇಕಾದ್ರೆ ಒಂದು ವೇರ್ ಮಾಡ್ತಿದ್ದಲ್ಲ, ಆ ಟೈಮಲ್ಲಿ ಬಹಳ ಖುಷಿ ಆಗ್ತಾ ಇದೆ. ಆರ್ಟ್ಲಿ ಹೇಳ್ತೀನಿ, ನಮ್ಮ ವೀಕ್ಷಕರಿಂದ ಮತ್ತು ನನ್ನಿಂದ ನಿಮಗೋಸ್ಕರ ನಿಮ್ಮಿಂದ ಸೊ ಎಲ್ಲರೂ ಕೂಡ ರೈಟ್ ಲೆಗಿಟ್ಟು ಸ್ಟೇಜ್ ಮೇಲೆ ಬನ್ನಿ. ನಮ್ಮ ಸ್ಟೂಡೆಂಟ್ ಜೊತೆಗೆ ಅವ್ರ ಪೇರೆಂಟ್ಸ್, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಬಂದಿದ್ದೀರ ಎಲ್ಲರೂ ಕೂಡ ಜಾಯ್ನ್ ಆಗಿ ಅಂತ ನಾನು ಕೇಳ್ಕೊತೀನಿ. ಬನ್ನಿ. ಬನ್ನಿ ಮೇಡಮ್, ಬನ್ನಿ. ಎಲ್ಲರೂ ನಮ್ಮ ರೈಟರ್ಸ್ ಲೈವ್ ಹೋಗ್ತಿದೆ. ಯಾವಾಗ್ಲೂ ನಾವು ರಾ 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 ಅಂತಿದ್ರೆ ಇವಾಗ್ಲೂ ರಾನೇ ಹೋಗ್ತಾ ಇದೆ. ಮೇಡಮ್ ನೀವು ಜಾಯ್ನ್ ಆಗಿ ಎಲ್ಲ ನೀವು ಬನ್ನಿ. ಎಲ್ಲ ರೆಡಿ ಇದೆಯಾ? ಓಕೆ, ಈಗ ಎಲ್ಲ ಕೈಯಿಂದ ಸೇರಿ ಲೈಟಿಂಗ್ ಲ್ಯಾಂಪ್ ಮಾಡೋಣ. ನಿಮ್ಮ ಲೈಫು ಕೂಡ ಇದೇ ಥರ ಬೆಳಗ್ತಾ ಇರಲಿ. ಸೊ ನಿಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು, ಒಂದೊಂದೇ ಸ್ಟೆಪ್ನ ಹತ್ತಿ ನಿಮ್ಮ ಲೈಫಲ್ಲಿ ರೀಚ್ ಆಗಿ ನೀವು ಅಂದ್ಕೊಂಡಿದ್ದೆಲ್ಲ ಸ್ವಲ್ಪ ನಿಧಾನ ಆಗ್ಬೋದು ಅಚೀವ್ಮೆಂಟ್ ಮಾಡೋದು. ಸೊ ಬಟ್ ಡೆಫಿನೆಟ್ಲಿ ಆಗುತ್ತದು. ಆ ತಾಳ್ಮೆ ಇಟ್ಕೊಂಡು ಹೋದರೆ ಸಕ್ಸಸ್ ಆಗ್ತೀರಾ ಅಂತ. ಸೊ ಹಾಗಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ, ಸಪೋರ್ಟು ಯಾವಾಗಲೂ ಇರಲಿ ನಮ್ಮ ಸ್ಟೂಡೆಂಟ್ಸ್ ಮೇಲೆ, ಈ ಸ್ಟೇಜ್ ಮೇಲೆ ಇರೋರ ಮೇಲೆ ಎಲ್ಲರೂ ಕೂಡ ನಿಮ್ಮ ಸಪೋರ್ಟ್ ಇರಲಿ. ಮತ್ತು ನಿಮ್ಮೇಲೂ ಕೂಡ ನಿಮ್ಮ ಜೊತೆ ಇರೋರು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಎಲ್ಲರೂ ಜಾಯ್ನ್ ಆಗಿ. ಮೇಡಮ್ ಬನ್ನಿ ಬನ್ನಿ, ಎಲ್ಲರೂ ಜಾಯ್ನ್ ಆಗಿ. ಬನ್ನಿ. ಎಲ್ಲರೂ ಕ್ಲಾಸ್ ಮಾಡಿ. ರೀಕನೆಕ್ಟ್ ಆಗ್ತಿದೆ ಫುಲ್ಲು.
ಗ್ರೂಪ್ ಫೋಟೋಗೆ ಇದು ಬರಲಿ ಬಿಡಿ. ಎರಡು ಗ್ರೂಪ್ ಫೋಟೋ ಬರಲಿ. ಲೈಟ್ ಯಾಕೆ ಬರ್ತಾ ಇಲ್ಲ? ಲೈಟ್ ಹೋಯ್ತಾ? ಸೇಮ್ ಸಾಂಗ್ ಗ್ರೂಪ್ ಫೋಟೋ ಬನ್ನಿ. ಓಕೆ, ಒಂದು ಗ್ರೂಪ್ ಫೋಟೋ ಎಲ್ಲ ಒಂದು ಥಮ್ಸ್ ಅಪ್. ಓಕೆ, ಗೋಲ್ಡ್ ಫೈವ್. ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ಸ್ಟೇಜಿಂದ ಬೀಳ್ಕೊಡ್ತಾ ಇದ್ದೀನಿ, ಎಲ್ಲರೂ ಕೂತ್ಕೋಬೇಕಾಗಿ ಕೇಳ್ಕೊತೀನಿ.